Hey everyone, welcome back to my channel. ಎಲ್ಲ ಹೇಗಿದ್ದೀರಾ? ಐ ಹೋಪ್ ಎವ್ರಿವನ್ ಇಸ್ ಡೂಯಿಂಗ್ ಗ್ರೇಟ್. ಸೊ ಇವತ್ತು ನಾನಿಲ್ಲಿ 4 ಮೆಸೇಜ್ನ ಇಟ್ಟಿದ್ದೀನಿ. ಇದು 11 ಮೆಸೇಜ್. ಓಕೆನಾ? 11 ಅಂದರೆ ಏನು, ನಾವು ಹೇಗೆ ವಿಶ್ ಕೇಳ್ಕೋಬೇಕು, ಏನು ನೀವು ನೋಡಿಲ್ಲ ಅಂದರೆ ವಿಡಿಯೋನ ಎಂಡಲ್ಲಿ ಪಿನ್ ಮಾಡ್ತೀನಿ ನೋಡಿ. ಆ್ಯಂಡ್ ಈ 11 ಮೆಸೇಜ್ ಯೂನಿವರ್ಸ್ ಕಡೆಯಿಂದ ಏನಿದೆ ನಿಮಗೆ ಅಂತ ಚೆಕ್ ಮಾಡೋಣ. ಇಲ್ಲಿ 4 ಪೈಲ್ನ ಇಟ್ಟಿದ್ದೀನಿ. ಯಾವುದಾದ್ರೂ ಒಂದು ಪೈಲ್ ಮಾತ್ರ ಚೂಸ್ ಮಾಡಿ. ಸೊ ಫಸ್ಟ್ ವಿತ್ ಹಾರ್ಟ್, ವಿತ್ ವಿಂಗ್ಸ್ ಆ್ಯಂಡ್ ಲವ್ ಅನ್ನೋದು, ಆ್ಯಂಡ್ ಸ್ಟಾರ್ ಆ್ಯಂಡ್ ಕೀ. ಸೊ ಯಾವುದು ಅಟ್ರಾಕ್ಟಿವ್ ಆಗಿ ಕಾಣುತ್ತೆ ಅದನ್ನು ನೀವು ಚೂಸ್ ಮಾಡಿ. ಎಲ್ಲರೂ ಜಸ್ಟ್ ಡೋಂಟ್ ಗೋ ವಿತ್ ಹಾರ್ಟ್ ಆರ್ ಸಮಥಿಂಗ್ ಲವ್ ಅಂತ. ನಿಮಗೆ ಒಂದು ಸ್ವಲ್ಪ ಇದನ್ನು ಪಾಸ್ ಮಾಡಿ, ವಿಡಿಯೋನ ಪಾಸ್ ಮಾಡಿಬಿಟ್ಟು ಒಂದು ಕ್ಷಣ ಈ ವಿಡಿಯೋನ ಈ ಎಲ್ಲ ಪೈಲ್ಗಳನ್ನು ನೋಡಿ, ಕಣ್ಣನ್ನು ಕ್ಲೋಸ್ ಮಾಡಿ ತಕ್ಷಣ ನಿಮ್ಗೆ ಯಾವುದು ಕಣ್ಮುಂದೆ ಬರುತ್ತೆ ಅದನ್ನು ಚೂಸ್ ಮಾಡಿ. ಇಲ್ಲ ಅಂತ ಹೇಳಿದ್ರೆ 4 ಚೀಟಿನ ಮಾಡ್ಕೊಳ್ಳಿ. ಆ ಚೀಟಿನ ಹಾಕಿ ಯೂನಿವರ್ಸ್ ಪ್ಲೀಸ್ ಏನು ಮೆಸೇಜ್ ಕೊಡೋಕ್ಕೆ ಇಷ್ಟಪಡ್ತೀರಾ ಅಂತ ಹೇಳಿಬಿಟ್ಟು ಕೇಳಿ ಆ ಚೀಟಿನ ಪಿಕ್ ಮಾಡಿ. ಅದರಲ್ಲಿ ಯಾವ ನಂಬರ್ ಬಂದಿರುತ್ತೆ ಅದನ್ನು ಚೂಸ್ ಮಾಡಿ. ಸೊ 1 2 3 4 ಯಾವುದಾದ್ರೂ ಒಂದು ಮಾತ್ರ ಚೂಸ್ ಮಾಡಬೇಕು ನೀವು. ಆ್ಯಂಡ್ ಗೈಸ್, ನಾನು ನಿಮಗೆ ಒಂದು ಬ್ಯೂಟಿಫುಲ್ ಆದಂಥ ಹೆಲ್ತ್ ರೆಮಿಡಿ ಕೊಡ್ತೀನಿ. ಇದು ವೇಸ್ಟ್ ಪೇಪರ್, ಬಟ್ ನಾನು ನಿಮಗೆ ಒಂದು ಸಕ್ಸಸ್ ಸ್ಟೋರಿ ಜೊತೆ ಕೊಡ್ತೀನಿ. ಲೈಕ್ ಲೈಫ್ ಸೇವ್ ಆಗಿರೋದು, ಆಲ್ಮೋಸ್ಟ್ ಡಾಕ್ಟರ್ಸ್ಗೆ ಒಂಥರ ಆಶ್ಚರ್ಯ ಆಗಿರೋಂತಹ ಕೇಸ್ ಇದು. ಸೊ ಐ ಆಮ್ ಸೋ ಥ್ಯಾಂಕ್ಫುಲ್ ಫಾರ್ ಹಿಮ್. ನನಗೆ ಅದನ್ನು ಸಕ್ಸಸ್ ಸ್ಟೋರಿನ ಶೇರ್ ಮಾಡಿದ್ದಕ್ಕೆ. ನಾನೇ ಕೇಳಿದೆ ಆ್ಯಕ್ಚುಲಿ, ಅದಾಗಿತ್ತು ಸಕ್ಸಸ್ ಆಗಿದೆಯಲ್ವಾ, ಅದನ್ನು ಸ್ಟೋರಿನ ಶೇರ್ ಮಾಡಿ ನನಗೆ ಅಂತ ನಾನೇ ಕೇಳಿದ್ದು. ಸೊ ಅವ್ರು ಶೇರ್ ಮಾಡಿದ್ದಾರೆ, ಅದನ್ನು ನಾನು ನಿಮ್ಮ ಜೊತೆ ಶೇರ್ ಮಾಡ್ತೀನಿ. ದಯವಿಟ್ಟು ವೀಡಿಯೋನ ಮಿಸ್ ಮಾಡ್ಕೋಬೇಡಿ. ಒಂದಲ್ಲ ಒಂದು ಪಾಯಿಂಟ್ ಆಫ್ ಟೈಮಲ್ಲಿ ಅದು ನಿಮಗೆ ಸಹಾಯಕ್ಕೆ ಬಂದೇ ಬರುತ್ತೆ. ಓಕೆ, ಸೊ ಬನ್ನಿ ಇವಾಗ ರೀಡಿಂಗ್ನ ನೋಡೋಣ. ಸೊ ಪೈಲ್ 1 ಯಾರು ಚೂಸ್ ಮಾಡಿದ್ದೀರಾ ಅಲ್ವಾ, ಲೆಟ್ಸ್ ಸಿ ನಿಮ್ಗೆ ಏನಿದೆ ಮೆಸೇಜ್ 11 ಅಂತ. ಸೊ ಈ ಒಂದು ಹಾರ್ಟ್ ಮತ್ತು ವಿಂಗ್ ಚೂಸ್ ಮಾಡಿರೋರು ಪೈಲ್ 1. ಫಿನಾನ್ಷಿಯಲ್ ಅಪ್ಸ್ವಿಂಗ್ ಆ್ಯಂಡ್ ಓಲ್ಡರ್ ಪರ್ಸನ್ ಮೇ ಗಿವ್ ಯು ಗುಡ್ ಅಡ್ವೈಸ್. ಓಕೆ, ನಿಮ್ಮ ಫಿನಾನ್ಷಿಯಲಿ ಅಲ್ಲಿ ಚೇಂಜಸ್ ಬರುತ್ತೆ. ಆ್ಯಂಡ್ ನಿಮಗೆ ಯಾರಾದರೂ ಒಬ್ಬರು ಎಲ್ಡರ್ಲಿ ಅಂದರೆ ಮನೆಯಲ್ಲಿ ದೊಡ್ಡವರಾಗಿರ್ಬೋದು, ಅಥವಾ ನಿಮ್ಮ ಅಜ್ಜಿ ತಾತ ಆಗಿರ್ಬೋದು, ಅಥವಾ ನಿಮ್ಮ ತಂದೆ ತಾಯಿ ಆಗಿರ್ಬೋದು, ಇಲ್ಲ ಯಾರಾದರೂ ನಿಮ್ಮ ಲೆಕ್ಚರೋ ಯಾರೋ ಸಹಾಯಕ್ಕೆ ಬರುವಂತಹ ಚಾನ್ಸಸ್ ಇದೆ. ಆ್ಯಂಡ್ ಅವರು ನಿಮಗೆ ಒಳ್ಳೆ ಅಡ್ವೈಸ್ ಕೊಡ್ತಾರೆ. ನೀವು ಲೈಫಲ್ಲಿ ಏನಾದರೂ ಸ್ಟ್ರಕ್ ಆಗಿದ್ದರೆ ಅವರ ಅಡ್ವೈಸಿಂದ ನೀವು ಮುಂದೆ ವರಿತೀರಾ. ಓಕೆ, ಸೊ ಬ್ಯೂಟಿಫುಲ್ ಮೆಸೇಜ್. ಆ್ಯಂಡ್ ನಿಮ್ಮ ಫಿನಾನ್ಷಿಯಲ್ಲೂ ತುಂಬ ಗ್ರೋತ್ ಇದೆ. ಸೊ ಪೈಲ್ 1 ಗುಡ್ ಲಕ್. ಪೈಲ್ 2 ಈ ಲವ್ ಸಿಂಬಲ್ನ ಯಾರು ಚೂಸ್ ಮಾಡಿದರೆ ಅವರು ಪೈಲ್ 2ಗೆ ಏನು ಮೆಸೇಜ್ ಇದೆ ನೋಡೋಣ. ಸಡನ್ ವೇವ್ ಆಫ್ ಗುಡ್ ಲಕ್, ಸಮ್ವನ್ ಟೇಕ್ಸ್ ಕೇರ್ ಆಫ್ ಯು, ಟೇಕ್ಸ್ ವಾರ್ಮ್ ಇಂಟ್ರೆಸ್ಟ್ ಇನ್ ಯು. ಸೊ ನೀವು ನಾನು ತುಂಬ ಅನ್ಲಕ್ಕಿ ಅಂತ ಏನು ಅನ್ಕೋತಾ ಇದ್ದೀರಾ ಅಲ್ವಾ? ನೋ, ಯು ಆರ್ ನಾಟ್. ಯೂನಿವರ್ಸ್ ಹೇಳ್ತಾ ಇದ್ದಾರೆ ನೀವು ಅನ್ಲಕ್ಕಿ ಅಲ್ಲ. ದಯವಿಟ್ಟು ಆ ಪದನ ಬಳಸಬೇಡಿ. ನೀವು ತುಂಬ ಲಕ್ಕಿ ಪರ್ಸನ್. ಹಾಗೆ ಒಬ್ಬರು ಸಡನ್ನಾಗಿ ನಿಮ್ಮ ಲೈಫಲ್ಲಿ ಬರೋರಿದ್ದಾರೆ. ಸೊ ವೆಲ್ಕಮ್ ಮಾಡಿ. ಆ್ಯಂಡ್ ಅವರು ನಿಮಗೆ ತುಂಬ ಕೇರ್ ಮಾಡ್ತಾರೆ. ನಿಮ್ಮನ್ನು ಒಂಥರ ಲೈಕ್ ಈ ಪ್ರೀತಿಯಲ್ಲಿ ನಾನು ತುಂಬ ಬೆಚ್ಚಗಿದ್ದೀನಿ ಅಂತ ಹೇಳ್ತಾರಲ್ವ, ಆ ರೀತಿಯಾದಂತಹ ಒಂದು ವಾರ್ಮ್ ಇಂಟ್ರೆಸ್ಟನ್ನು ಅವ್ರು ತೋರಿಸ್ತಾರೆ ನಿಮಗೆ. ಅವರ ಜೊತೆ ಇದ್ದರೆ ಒಂಥರ ಲೈಕ್ ಸೇಫ್ ಆಗಿದ್ದೀನಿ ಅನ್ನೋ ಫೀಲ್ ಬರುತ್ತೆ. ಆ್ಯಂಡ್ ನಾನು ನಿಮಗೇನು ಸಜೆಸ್ಟ್ ಮಾಡ್ತೀನಿ ಪೈಲ್ 2 ಅಂತ ಹೇಳಿದ್ರೆ, ಈ ಒಂದು ಚಿತ್ರ ಇದೆಯಲ್ವಾ, ಟೇಕ್ ಅ ಬ್ಲೂ ಕಲರ್ ಪೆನ್, ಗ್ರೀನ್ ಕಲರ್ ಪೆನ್ನನ್ನು ತೊಗೊಳ್ಳಿ. ಗ್ರೀನ್ ಇಲ್ಲ ಅಂದರೆ ಬ್ಲೂನ ಬಳಸಿ. ನೋ ವರೀಸ್, ನನಗೆ ಇಲ್ಲಿ ಸದ್ಯಕ್ಕೆ ಯಾವುದೋ ಒಂದು ಕಾರ್ಡ್ ಸಿಗುತ್ತೆ. ಐ ಆಮ್ ಯೂಸಿಂಗ್ ಇಟ್. ಈ ರೀತಿ ನೀವು ಕ್ಲೌಡ್ ಚಿತ್ರನ ಬಿಡಿಸ್ಕೊಳ್ಳಿ. ಓಕೆನಾ? ಸೊ ಏನಿದೆ ಅದನ್ನು ನಿಮ್ಮ ಕೈ ಮೇಲೆ ಬಿಡಿಸ್ಕೊಳ್ಳಿ. ಜಸ್ಟ್ ಒಂದು ಓಕೆ, ಈ ರೀತಿ ಜಸ್ಟ್ ನಿಮ್ಮ ಲೆಫ್ಟ್ ಹ್ಯಾಂಡ್ ಮೇಲೆ ಇದನ್ನು ಡ್ರಾ ಮಾಡ್ಕೊಳ್ಳಿ. ಸೊ ನಿಮಗೆ ಗುಡ್ ಲಕ್ ಸಿಗುತ್ತೆ ಅಂತ ಅಷ್ಟೇ. ಇಲ್ಲಿ ಗುಡ್ ಲಕ್ ಮೆಸೇಜ್ ಬಂದಿದೆ ಅಲ್ವಾ, ಸೊ ಹಾಗಾಗಿ ನಾನು ಇದನ್ನು ತೋರಿಸ್ತಾ ಇದ್ದೀನಿ ನಿಮಗೆ. ಇಲ್ಲಿ ನೋಡಿ, ಇಲ್ಲಿ ಬಿಡಿಸಿದ್ದೀನಲ್ವಾ, ಈ ರೀತಿ ನೀವು ನಿಮ್ಮ ಲೆಫ್ಟ್ ಬಾಡಿ ಪಾರ್ಟ್ ಮೇಲೆ ಬರ್ಕೊಳ್ಳಿ. ಬೇಕಿದ್ರೆ ಇಲ್ಲಿ ಗುಡ್ ಲಕ್ ಅಂತ ಎಲ್ಲ ಇದೆಯಲ್ವಾ, ಆ ರೀತಿ ನೀವು ಅಲ್ಲಿ ಬರೀಬಹುದು. ಆರ್ ಜಸ್ಟ್ ಇದನ್ನು ಬಿಡಿಸ್ಕೊಳ್ಳಿ ಸಾಕು. ಓಕೆ, ಗ್ರೀನ್ ಇಲ್ಲ ಅಂತಂದರೆ ಬ್ಲೂವಲ್ಲಿ ಬರ್ಕೊಳ್ಳಿ. ಗ್ರೀನ್ ಇದ್ದರೆ ದಯವಿಟ್ಟು ಗ್ರೀನ್ನ ಉಪಯೋಗಿಸಿ. ಥ್ಯಾಂಕ್ ಯು ಸೋ ಮಚ್ ಪೈಲ್ 2. ಆ್ಯಂಡ್ ಲೆಟ್ ಮೀ ನೋ ಏನು ಚೇಂಜಸ್ ಕಂಡ್ರಿ ಅಂತ. ಪೈಲ್ 3 ಈ ಸ್ಟಾರ್ನ ಯಾರು ಚೂಸ್ ಮಾಡಿದ್ದೀರಾ ಅವರು ಪೈಲ್ 3. ಲೆಟ್ಸ್ ಸಿ ಏನು ಮೆಸೇಜ್ ಇದೆ ಪೈಲ್ 3ಗೆ ಅಂತ. ಸ್ಮಾಲ್ ಚೇಂಜಸ್ ಆ್ಯಂಡ್ ಇಂಪ್ರೂವ್ಮೆಂಟ್ಸ್. ಓಕೆ, ನೀವು ಏನೋ ದೊಡ್ಡ ಕೆಲಸಗಳನ್ನು ಮಾಡ್ತಾ ಇದ್ದೀರಾ, ಅಥವಾ ದೊಡ್ಡದಾಗಿ ಮ್ಯಾನಿಫೆಸ್ಟ್ ಮಾಡ್ತಾ ಇದ್ದೀರಾ ಅನಿಸುತ್ತೆ.
ಆದರೆ ನೀವು ಇನ್ನು ಏನು ಗೊತ್ತಾ, ಆ ಸಕ್ಸಸ್ ಕಂಡಿಲ್ಲ ಅಂತ ಏನು ಇಂಪ್ರೂವ್ಮೆಂಟ್ ಇಲ್ಲ ಮೇಡಮ್, ಎಷ್ಟು ಮಾಡ್ತಿದ್ದೀನಿ ಏನು ಇಂಪ್ರೂವ್ ಆಗ್ತಿಲ್ಲ ಅಕ್ಕ ಮ್ಯಾಮ್ ಎಲ್ಲ ಬರ್ತಿರಲ್ವಾ. ಸೊ ಬಟ್ ಹಾಗಿಲ್ಲ, ಪೈಲ್ 3ಗೆ ಒಂದು ಬ್ಯೂಟಿಫುಲ್ ಮೆಸೇಜ್ ಇದೆ. ಏನಂತ ಹೇಳಿದ್ರೆ ಸಣ್ಣ ಸಣ್ಣ ಚೇಂಜಸ್ಸು, ಸಣ್ಣ ಸಣ್ಣ ಇಂಪ್ರೂವ್ಮೆಂಟ್ಸ್ ಆಗಲಿದೆ. ಸೊ ದಯವಿಟ್ಟು ಗಮನ ವಹಿಸಿ, ಏನು ಆ ಸ್ಮಾಲ್ ಚೇಂಜ್ ಏನಿದೆ ಅಂತ ದಯವಿಟ್ಟು ನೋಡಿ. ಹಾಗೆ ನೀವು ಪೈಲ್ 1 ಏನು ಮಾಡ್ಬೋದು ಅಂತ ಹೇಳಿದ್ರೆ, ಒಂದು ಈ ಥರ ಒಂದು ನಿಮ್ಮ ಲೆಫ್ಟ್ ಬಾಡಿ ಪಾರ್ಟ್ ಮೇಲೆ ಸ್ಟಾರ್ನ ಬಿಡಿಸ್ಕೊಳ್ಳಿ. ಓಕೆ, ಈ ರೀತಿ ಸ್ಟಾರನ್ನೇ ಬಿಡಿಸಿ, ಅಥವಾ ಈ ಥರ ಸ್ಟಾರ್ ಬಿಡಿಸಿದ್ರೂ ಓಕೆ, ಈ ಥರ ಸ್ಟಾರ್ ಬಿಡಿಸಿದ್ರೂ ಓಕೆ. ಜಸ್ಟ್ ಒಂದು ಸ್ಟಾರನ್ನು ಬಿಡಿಸಿ ಬ್ಲೂ ಕಲರ್ ಅಥವಾ ಗ್ರೀನ್ ಕಲರ್ ಪೆನ್ನಲ್ಲಿ ನಿಮ್ಮ ಲೆಫ್ಟ್ ಬಾಡಿ ಪಾರ್ಟ್ ಮೇಲೆ ಬಿಡಿಸ್ಕೊಳ್ಳಿ. ಸೊ ಜಸ್ಟ್ ಒನ್ ಡೇ ಆದರೂ ಬಿಡಿಸ್ಬೋದು, ಅಥವಾ ಕಂಟಿನ್ಯೂಸ್ ಆಗಿ ಬಿಡಿಸ್ತಾ ಇರಿ ನಿಮ್ಮ ಲೆಫ್ಟ್ ಬಾಡಿ ಪಾರ್ಟ್ ಮೇಲೆ. ಯು ಮೈಟ್ ಸಿ ಡೆಫಿನೆಟ್ಲಿ ಚೇಂಜಸ್ ಇನ್ ಯುವರ್ ಲೈಫ್. ಯಾರಾದರೂ ನಿಮ್ಮನ್ನು ಹೊಗಳಬಹುದು, ಅಥವಾ ಸಣ್ಣ ಸಣ್ಣ ಇಂಪ್ರೂವ್ಮೆಂಟ್, ಸಣ್ಣ ಸಣ್ಣ ಚೇಂಜಸ್ ಏನಿದೆಯಲ್ಲ ಅದನ್ನು ನೀವು ನೋಡಬಹುದು. ಗುಡ್ ಲಕ್ ಪೈಲ್ 3. ಪೈಲ್ 4 ಯಾರು ಈ ಒಂದು ಕೀನ ಚೂಸ್ ಮಾಡಿದ್ರಲ್ವಾ, ಪೈಲ್ 4. ಲೆಟ್ಸ್ ಸಿ ಏನಿದೆ ಅಂತ. ಅಚೀವ್ಮೆಂಟ್, ಸಮ್ಟೈಮ್ಸ್ ಅ ವೆಲ್ದಿ ಮ್ಯಾರೇಜ್ ಆರ್ ಅ ಸಡನ್ ವಿಂಡ್ ಫಾಲ್. ಓಕೆ, ನಿಮ್ಮ ಲೈಫಲ್ಲಿ ಯಾರಾದರೂ ಮದುವೆನ ಮ್ಯಾನಿಫೆಸ್ಟ್ ಮಾಡ್ತಾ ಇದ್ದಾರೆ, ಡೆಫಿನೆಟ್ಲಿ ಅ ಬಿಗ್ ಯಸ್. ಸಡನ್ನಾಗಿ ನಿಮ್ಮ ಲೈಫಲ್ಲಿ ತುಂಬ ಅನ್ಎಕ್ಸ್ಪೆಕ್ಟೆಡ್ ಚೇಂಜಸ್ ಬರ್ತಿದೆ ಇನ್ ಅ ಪಾಸಿಟಿವ್ ವೇ, ಡೋಂಟ್ ವರಿ. ಆ್ಯಂಡ್ ನೀವೇನಾದರೂ ಅಚೀವ್ ಮಾಡಬೇಕು, ನನ್ನ ಕೈಲಿ ಇದನ್ನು ಅಚೀವ್ ಮಾಡೋಕ್ಕಾಗ್ತಿಲ್ಲ, ಯಾವುದಾದ್ರೂ ಎಕ್ಸಾಮ್ ಬರೀತಿದ್ದೀರಾ ಅಂದರೆ ಅದನ್ನೇನೋ ಎಕ್ಸಾಮ್ನ ನೀವು ಕ್ಲಿಯರ್ ಮಾಡೋಕ್ಕಾಗಿಲ್ಲ ಅಂದರೆ ಆ ಅಚೀವ್ಮೆಂಟಿಗೆ ನಿಮಗೆ ಒಳ್ಳೆ ಟೈಮ್. ಓಕೆ, ಸೊ ಆ್ಯಂಡ್ ತುಂಬ ಗ್ರ್ಯಾಂಡಾಗಿ ನಾನು ಮದುವೆ ಆಗಬೇಕು, ಅಥವಾ ನನಗೆ ಗ್ರ್ಯಾಂಡಾಗಿರೋ ಹುಡುಗ ಬೇಕು, ಆರ್ ಫುಲ್ ಆಫ್ ಪರ್ಸ್ಪೆಕ್ಟಿವ್ಸ್ ಇರುತ್ತಲ್ಲ ನಿಮಗೆ, ಹಂಗಿರ್ಬೇಕು ಅಂತ ಹೇಳಿ, ಅದೇ ಥರದ ಹುಡುಗ ನಿಮ್ಮ ಲೈಫಲ್ಲಿ ಬರೋ ಚಾನ್ಸಸ್ ಇದೆ. ಆ್ಯಂಡ್ ಸಡನ್ ವಿಂಡ್ ಫಾಲ್ ಇರೋದ್ರಿಂದ ಐ ವಿಲ್ ಟೇಕ್ ಇಟ್ ಇನ್ ಅ ಪಾಸಿಟಿವ್ ವೇ. ಯಾರಾದರೂ ರಿಲೇಷನ್ಶಿಪ್ ಅಥವಾ ವಾಟ್ ಎವರ್ ನೀವು ಏನು ಲೈಫಲ್ಲಿ ಪ್ರೆಸೆಂಟ್ ಏನು ನಡೀತಾ ಇದೆ ನಿಮ್ಮ ಸಿಚುವೇಶನ್ನು, ಅದರ ಪ್ರಕಾರ ನಿಮಗೆ ಪಾಸಿಟಿವ್ ಆಗಿ ವಿಂಡ್ ಫಾಲ್ ಆಗುತ್ತೆ, ಡೋಂಟ್ ವರಿ. ಸೊ ವಿಂಡ್ ಫಾಲ್ ಅಂದ ತಕ್ಷಣ ಹೆದರ್ಕೊಂಬಿಡಿ, ಇನ್ ಅ ಗುಡ್ ವೇ. ನಿಮ್ಮದು ಹಳೆ ನೆಗೆಟಿವಿಟಿ ಎಲ್ಲ ಬಿದ್ದುಬಿಟ್ಟು ಹೊಸದು ಚಿಗುರುವಂತಹ ಟೈಮ್ ಅಂತ ಅಂದ್ಕೊಳ್ಳೋಣ. ಓಕೆ, ಸೊ ಥ್ಯಾಂಕ್ ಯು ಸೋ ಮಚ್ ಪೈಲ್ 4. ಗುಡ್ ಲಕ್.